ಎಚ್ಡಿಕೆ ಅವರಿಗೆ ಸೇರಿದಂತ ತೋಟದ ಮನೆಯಲ್ಲಿ ಸದ್ಯ ಸರ್ವೆ ಕಾರ್ಯವನ್ನು ಮಾಡಲಾಗ್ತಾ ಇದೆ. ಇದರ ಬಗ್ಗೆ ಕುಮಾರಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ. ಕೇತಗಾನಹಳ್ಳಿಯ ಜಾಗ 40 ವರ್ಷದ ಹಿಂದೆ ನಾನು ಖರೀದಿ ಮಾಡಿದ್ದು. ಇಲ್ಲಿ 10 ಬಾರಿ ಸರ್ವೆ ಕೆಲಸ ಆಗಿದೆ, ಎಲ್ಲ ತನಿಖೆಯಾಗಿದೆ. ನನಗೆ ಇಲ್ಲಿವರೆಗೆ ಹೈಕೋರ್ಟ್ ನೋಟಿಸ್ ಕೊಟ್ಟಿಲ್ಲ ಅಂತ ಸರ್ವೆ ಬಗ್ಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. 40 ವರ್ಷದಿಂದ ಬಾರದವರು ಈಗ ಎಲ್ಲಿಂದ ಉದ್ಭವ ಆದರು? ಕಾಂಗ್ರೆಸ್ ಪುಡಾರಿಗಳು ಜನ ಕರ್ಕೊಂಡು ಬಂದಿದ್ದಾರೆ, ಎಲ್ಲದಕ್ಕೂ ಕಾಲ ಉತ್ತರ ಕೊಡುತ್ತೆ ಅಂತ ಕುಮಾರಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. ಕೇತಗನಹಳ್ಳಿದು ನಾನು ಭೂಮಿ ಖರೀದಿ ಮಾಡಿರೋದು 40 ವರ್ಷದಿಂದ. 40 ವರ್ಷದಿಂದ 16 ಬಾರಿ ಸರ್ವೆನೂ ಮಾಡ್ಕೊಂಡಿದ್ದಾರೆ, 16 ಬಾರಿ ಎಲ್ಲ ರೀತಿ ತನಿಖೆಗಳು ನಡೆದಿದೆ. ಅದರಲ್ಲಿ ನಾನು ಮುಕ್ತವಾಗಿದ್ದೀನಿ. ಪಾಪ ನೆನ್ನೆ ಕೆಲವು ಅಲ್ಲಿಯ ಒಂದು ಕಾಂಗ್ರೆಸ್ ಪುಡಾರಿಗಳು ಒಂದು 5-6 ಜನ ಕರ್ಕೊಂಬಂದದ್ದು ಎಂಥದ್ದು ಅವ್ರ ಹತ್ರ ಒಂದು ರಿಯಾಕ್ಷನ್ಗಳು ಕೊಡಿಸಿರೋದು ನೋಡಿದ್ದೀನಿ. 40 ವರ್ಷದಿಂದ ನನ್ನ ಹತ್ರ ಯಾರು ಬರದೇ ಇದ್ದರು. ಈಗೆಲ್ಲಿಂದ ಉದ್ಭವ ಆದರು ದೂರದಾರರು? ದೂರು 86-87ರಲ್ಲಿ CM ಲಿಂಗಪ್ಪ ಮತ್ತು ರಾಮಚಂದ್ರ ಅಂತೇಳಿ ಒಬ್ಬ ಜಿಲ್ಲಾ ಪಂಚಾಯತಿ ಮೆಂಬರು, ಇಬ್ಬರು ಅವತ್ತಿನ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಪ್ರಧಾನಮಂತ್ರಿಗಳಿಗೆ, ಗೃಹ ಸಚಿವರಿಗೆ ಎಲ್ರಿಗೂ ಒಂದು ಅರ್ಜಿ, ನಮ್ಮ CM ಲಿಂಗಪ್ಪನವರು ಏನೋ ದೊಡ್ಡ ಕಾನೂನು ಬಾಹಿರವಾಗಿ ಭೂಮಿ ಖರೀದಿ ಮಾಡಿದ್ರು ಅಂತೇಳಿ ಭೂಮಿ ಖರೀದಿ ಮಾಡಿದ್ರು, ಭೂಮಿ ಲಪಟಾಯಿಸಿಲ್ಲ ಅಂತ ಹೇಳಿಲ್ಲ. ಅದು ದೂರಲ್ಲಿ ಎಲ್ಲ ಡಾಕ್ಯುಮೆಂಟು ಇಟ್ಕೊಂಡಿದ್ದಾನೆ. ಇಲ್ಲಿ ಪ್ರಶ್ನೆ, ಈ ಸರ್ಕಾರ ಒಂದು ಕಡೆ ಹಿರೇಮಠ ಯಾರೋ ಪಾಪ ಈ ರಾಜ್ಯದ ಸಂಪತ್ತು ಉಳಿಸೋರು ಅವರು ಹೋಗೇನೋ ಹಾಕೊಂಡಿದ್ದಾರೆ ಅಂತೇಳಿ, ನನಗೆ ಇಲ್ಲಿವರೆಗೆ ಹೈಕೋರ್ಟ್ನಿಂದ ಯಾವುದೇ ರೀತಿ ನನಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.